ಇನ್ನು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ದಾರೆ. ಅನ್ಯ ಜಾತಿಯವರು ಮಾಡಿದ್ದರೆ ಇದು ದೊಡ್ಡದಾಗ್ತಾ ಇತ್ತು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಡುಕಿದ್ದಾರೆ. ಏನು ಹೇಳಿದ್ರು ಜೋಶಿ, ಬನ್ನಿ ನೋಡೋಣ. ಸರ್ಕಾರದ ಒಟ್ಟಾರೆ ವೈಫಲ್ಯತೆ ಮತ್ತು ಸರ್ಕಾರದ ತುಷ್ಟೀಕರಣದ ರಾಜಕಾರಣ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ನೈತಿಕ ಪೊಲೀಸ್ಗರಿ ಬಗ್ಗೆ ಅಂಥೇಳಿ ಭಾರಿ ಮಾತನಾಡಿದರು, ದೊಡ್ಡ ಮಾತಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಆದರೆ ಇಲ್ಲಿ ರೇಪ್ ಆಗ್ತಾಯಿದೆ. ಒಂದು ಹುಡುಗಿ, ಆಕೆ ಕಂಪ್ಲೇಂಟ್ ಕೊಡ್ತಾಳೆ. ಕೊಟ್ಟ ನಂತರವೂ ಸಹಿತ ಸರ್ಕಾರದ ಮತ್ತು ಪೊಲೀಸರ ಗೃಹ ಮಂತ್ರಿಗಳ ಧೋರಣೆ ಹೆಂಗಂತಂದ್ರೆ ಒಂದು ನೈತಿಕ ಪೊಲೀಸ್ಗಿರಿ ಆಗಿದೆ. ಅದನ್ನು ನಾವು ನೋಡ್ತಾ ಇದ್ದೀವಿ ಅಂತ. ಸರಿಯಾಗಿ ಕಂಪ್ಲೇಂಟ್ ತೊಗೊಳ್ಳೋದಿಲ್ಲ, ರಾತೋರಾತ್ ಮನೆಗೆ ಶಿಫ್ಟ್ ಮಾಡ್ತಾರೆ, ರಾತೋರಾತ್ ಪರಿಹಾರ ಕೊಡ್ತಾರೆ. ಇದರ ಒಟ್ಟಾರೆ ಒಂದು ಪರಿಸ್ಥಿತಿಯನ್ನು ನಡೀತಿರುವಂಥ ವಿದ್ಯಮಾನಗಳನ್ನು ನೋಡಿದರೆ ಎಲ್ಲೋ ಏನೋ ಒಂದು ಕಡೆ ಸರ್ಕಾರ ಯಾರನ್ನೋ ರಕ್ಷಿಸ್ಲಿಕ್ಕೆ ಹೊರಟಿದೆ ಅನ್ನೋಂಥದ್ದು ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವಳು ಸ್ಪಷ್ಟ ಹೇಳಿದ್ದಾರೆ, ನಮ್ಮ ಸಮಾಜದವರೇ ಬಂದು ಮಾಡಿದ್ದಾರೆ ಅಂತ ಹೇಳಿದ್ನಕ ಇದರಲ್ಲಿ ತುಷ್ಟೀಕರಣದ ರಾಜಕಾರಣದ ವಾಸನೆ ಬೆಳೀತಾ ಇದೆ. ಈ ರೀತಿ ಮಾಡೋದು ಸರಿಯಲ್ಲ. ಅಪರಾಧಿಗಳು ಅದ್ರಿಗೆ ಜಾತಿ ಇರೋದಿಲ್ಲ. ಅವ್ರು ಯಾವುದೇ ಜಾತಿಯವರಿರಲಿ, ಅಪರಾಧಿಗಳು ಅವ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳಬೇಕು. ಸರ್ಕಾರದ ಇದರಲ್ಲಿ ಏನೊಂದು ನಿಯತ್ತಿದೆ, ಅದರಲ್ಲಿ ನನಗೆ ಎಲ್ಲೋ ಒಂದು ಕಮ್ಮಿ ಕಾಣ್ತಾ ಇದೆ. ಸರ್ಕಾರದ ಒಟ್ಟಾರೆ ವೈಫಲ್ಯತೆ ಮತ್ತು ಸರ್ಕಾರದ ತುಷ್ಟೀಕರಣದ ರಾಜಕಾರಣ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಯಾಕಂದರೆ